ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್. ವಿಜಯಪುರ ಸೆಂಟ್ರಲ್ ಚಾನಲ್ಗೆ ತಮಗೆ ಸ್ವಾಗತ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಜೂನ್ 14ರಂದು ವಿಶ್ವದಾದ್ಯಂತ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗ್ತದೆ. 1868ರಲ್ಲಿ ಜೂನ್ 14ರಂದು ಜನಿಸಿದ ವೈದ್ಯ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ಸ್ಪೈನರ್ ಅವರ ಜನ್ಮದಿನದ ಸ್ಮರಣೆಗಾಗಿ ಈ ದಿನವನ್ನು ವಿಶ್ವ ರಕ್ತದಾನಿಗಳ ದಿನವೆಂದು ಆಚರಿಸುವರು. ಈ ವರ್ಷದ ಥೀಮ್ ಹನಿ ಹನಿಯಲ್ಲೂ ಜೀವವಿದೆ, ಲೈಫ್ ಇನ್ ಎವ್ರಿ ಡ್ರಾಪ್. ರಕ್ತದ ತುರ್ತು ಅವಶ್ಯಕತೆ ಇರುವ ಎಲ್ಲರಿಗೂ ಸಕಾಲಕ್ಕೆ ರಕ್ತ ಬೇಕೆಂದರೆ ಬ್ಲಡ್ ಬ್ಯಾಂಕಿನಲ್ಲಿ ಆರೋಗ್ಯಕರ ರಕ್ತದ ದಾಸ್ತಾನು ಇರಲೇಬೇಕು. ತಕ್ಷಣ ಪೂರೈಕೆ ಆಗದಿದ್ದರೆ ಜೀವನ್ಮರಣದ ಮಧ್ಯೆ ಹೋರಾಡ್ತಾ ಇರುವಂತಹ ರೋಗಿಗಳಿಗೆ ಸಾವು ಬರುವ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿಯೇ ಸಮಾಜಮುಖಿ ಸೇವಾ ಸಂಸ್ಥೆಗಳು ರಕ್ತದ ಮರುಪೂರಣೆಗೆ ಬ್ಲಡ್ ಬ್ಯಾಂಕುಗಳಿಗೆ ರಕ್ತ ಸರಬರಾಜು ಮಾಡುವ ಹೊಣೆಯನ್ನು ಸ್ವಯಂ ಪ್ರೇರಣೆಯಿಂದ ಹೊತ್ತುಕೊಂಡು ದಾನಿಗಳನ್ನು ಆಕರ್ಷಿಸುತ್ತಾರೆ. ಅನ್ನದಾನ, ವಿದ್ಯಾದಾನಗಳಿಗಿಂತ ಇಂದು ರಕ್ತದಾನ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ರಕ್ತದ ಅವಶ್ಯಕತೆ ಕಂಡ ಕೂಡಲೇ ರಕ್ತದಾನ ಮಾಡುವ ಯುವಕರ ತಂಡಗಳೇ ಇವೆ. ಕೆಲವರು ಹಣ ಪಡೆದು ರಕ್ತದಾನ ಮಾಡಿದರೆ, ಇನ್ನೂ ಕೆಲವರು ಉಚಿತ ರಕ್ತದಾನ ಮಾಡಿ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೀತಾರೆ. ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ರಕ್ತದಾನಿಗಳ ಸಂಖ್ಯೆ ಹೆಚ್ಚಲು ಕರುನಾಡ ಹೃದಯವಂತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆ ಮೆಚ್ಚುವಂಥದ್ದು. ರಾಜ್ ಅಭಿಮಾನಿಗಳು ರಕ್ತದಾನ ಮಾಡುವ ಉತ್ಸಾಹದ ಪರಿ ಮನಮುಟ್ಟುತ್ತದೆ. ರಕ್ತದಲ್ಲಿ ಹಲವು ವಿಧಗಳಿವೆ. ಎಲ್ಲ ರಕ್ತವನ್ನು ಎಲ್ಲರಿಗೂ ನೀಡಲಿಕ್ಕೆ ಆಗೋದಿಲ್ಲ. ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್ ಮತ್ತು ಒ ಗ್ರೂಪ್ ಎಂದು ರಕ್ತದ ಭಿನ್ನ ರೂಪಗಳನ್ನು ವೈದ್ಯಕೀಯ ಭಾಷೆಯಲ್ಲಿ ವಿಂಗಡಿಸಲಾಗಿದೆ. ಆಯಾ ರಕ್ತದ ಅವಶ್ಯಕತೆ ಇರುವವರೆಗೆ ಅವರದೇ ಗುಂಪಿನ ರಕ್ತದ ಮಾದರಿಯನ್ನೇ ನೀಡಬೇಕಾಗತ್ತೆ. ಇಲ್ಲದಿದ್ದರೆ ಮ್ಯಾಚ್ ಆಗದೆ ರೋಗಿ ಸಾವನ್ನಪ್ಪುವ ಸಾಧ್ಯತೆಗಳು ಹೆಚ್ಚು. ಆದರೆ ಓ ನೆಗೆಟಿವ್ ಕಣವುಳ್ಳ ರಕ್ತವನ್ನು ಯಾರಿಗೆ ಬೇಕಾದರೂ ನೀಡ್ಬೋದು. ಓ ಗ್ರೂಪ್ ರಕ್ತವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ನಾವು ಯೂನಿವರ್ಸಲ್ ಡೋನರ್ಸ್ ಎಂದು ಕರಿತೀವಿ. 1 ಯೂನಿಟ್ ರಕ್ತದಿಂದ 4 ಜನರ ಜೀವ ಉಳಿಸ್ಬೋದು. ಹಾಗಾಗಿ ನಾಗರಿಕರು ಸಹೃದಯರಾಗಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಲಿಕ್ಕೆ ಮುಂದಾಗಬೇಕು. ನಮ್ಮ ರಾಜ್ಯದಲ್ಲಿ ಸುಮಾರು 8 ಕೋಟಿ ಜನರಿದ್ದು ಅದರಲ್ಲಿ 1% ಜನರಿಗೆ ರಕ್ತದ ಅವಶ್ಯಕತೆ ಇದೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಸಕ್ತ ವರ್ಷ 8 ಲಕ್ಷ ಯೂನಿಟ್ ಸಂಗ್ರಹಿಸುವಂಥ ಗುರಿಯನ್ನು ಇಟ್ಕೊಂಡಿದೆ. ರಾಜ್ಯ ಸರ್ಕಾರದ 43 ಬ್ಲಡ್ ಬ್ಯಾಂಕ್ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಖಾಸಗಿಯಾಗಿ 260 ಬ್ಲಡ್ ಬ್ಯಾಂಕ್ ಕೇಂದ್ರಗಳಿವೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೂಡ ತನ್ನ ಸೇವೆಯನ್ನು ರಕ್ತ ಪೂರೈಕೆ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ನಿರಂತರವಾಗಿ ಮಾಡ್ತಾ ಇರುವುದು ಹೆಮ್ಮೆಯ ವಿಷಯ. ಈ ಕೇಂದ್ರಗಳಿಗೆ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಹೋಗಿ ರಕ್ತದಾನವನ್ನು ಮಾಡಬಹುದು. ಇಂತಹ ರಕ್ತದಾನಿಗಳನ್ನು ಪ್ರೇರೇಪಿಸಲು ಆರೋಗ್ಯ ಇಲಾಖೆ ಜಾಗೃತಿ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರಗಳನ್ನು ಏರ್ಪಾಡು ಮಾಡ್ತಾ ಇರುತ್ತೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 5 ಕೋಟಿ ಯೂನಿಟ್ಗಿಂತ ಹೆಚ್ಚು ರಕ್ತದ ಅವಶ್ಯಕತೆ ಇದೆ. ಆದರೆ ದೊರೀತಾ ಇರುವಂಥ ಪ್ರಮಾಣ ಮಾತ್ರ 2.5ರಿಂದ 3 ಕೋಟಿ ಯೂನಿಟ್ ಮಾತ್ರ. ಹೀಗಾಗಿ 40% ಭಾಗ ರಕ್ತದ ಕೊರತೆ ಇದೆ. ಇದರಿಂದ ಹಿಮೋಫಿಲಿಯಾದಂತಹ ಅಪರೂಪದ ಕಾಯಿಲೆಗಳಿಂದ ಬಳಲ್ತಾ ಇರುವಂಥ ಸಾವಿರಾರು ರೋಗಿಗಳಿಗೆ ಮತ್ತು ಲಕ್ಷಾಂತರ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಮತ್ತು ನಾನಾ ಶಸ್ತ್ರಚಿಕಿತ್ಸೆಗಳಿಗೆ ರಕ್ತನೇ ಸಿಗ್ತಾ ಇಲ್ಲ. ಹಾಗಾಗಿ ಜನರು ಸ್ವಯಂ ರಕ್ತದಾನಕ್ಕೆ ಮುಂದಾದರೆ ಈ ಕೊರತೆಯನ್ನು ನೀಗಿಸ್ಬೋದು. ಪ್ರತಿ ಕ್ಷಣಕ್ಕೂ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದೇ ಇರುತ್ತೆ. ಚಿಕಿತ್ಸೆ ಪಡಿತಾ ಇರುವಂಥ ಕ್ಯಾನ್ಸರ್ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇದೆ. ಹಾಗೆ ರಕ್ತದ ಕಾಯಿಲೆಗಳಿಂದ ಬಳಲ್ತಾ ಇರುವಂಥ ಮಕ್ಕಳಿಗೂ ಕೂಡ ರಕ್ತ ಬೇಕು. ಅಪಘಾತಕ್ಕೆ ಒಳಗಾದವರು, ಗರ್ಭಾವಸ್ಥೆಯ ಹೆಣ್ಣು ಮಕ್ಕಳು, ಹೆರಿಗೆ ಸಮಯದಲ್ಲಿ ಗರ್ಭಿಣಿ ತಾಯಂದಿರಿಗೆ, ಶಸ್ತ್ರಚಿಕಿತ್ಸಾ ರೋಗಿಗಳಿಗೆ, ರಕ್ತಹೀನತೆಯಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆ, ಬೆಂಕಿಯಿಂದ ಅಥವಾ ಆ್ಯಸಿಡ್ ದಾಳಿಯಿಂದ ಸುಟ್ಟು ಹೋದಂಥ ಸಂತ್ರಸ್ತರಿಗೆ ಮತ್ತು ಅಕಾಲಿಕ ನವಜಾತ ಶಿಶುಗಳಿಗೆ, ಅಂಗಾಂಗ ಕಸಿ ಮಾಡಿಕೊಳ್ಳುವ ರೋಗಿಗಳಿಗೆ, ಇವರೆಲ್ಲರಿಗೆ ಬದುಕಿ ಉಳಿಯಲಿಕ್ಕೆ ರಕ್ತ ಬೇಕೇ ಬೇಕು. ಹಾಗಾಗಿ ರಕ್ತದಾನಿಗಳೇ ನಿಜವಾದ ಜೀವರಕ್ಷಕರು, ಅಂದರೆ ರಿಯಲ್ ಹೀರೋಸ್. ನಮ್ಮ ರಕ್ತದ ಪ್ರಕಾರವನ್ನು ಅರ್ಥ ಮಾಡಿಕೊಳ್ಳೋದೆಂದರೆ ರಕ್ತದಾನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಇತರರಿಗೆ ಸ್ಫೂರ್ತಿ ನೀಡಲು ಸಹಾಯ ಆಗುತ್ತೆ.
ರಕ್ತದಾನಿಗಳು 18ರಿಂದ 65 ವರ್ಷ ವಯಸ್ಸಿನೊಳಗಿರಬೇಕು. ದೇಹದ ತೂಕ 45 kg ಇದ್ದರೆ ಅಂಥವರು 350 ml ಹಾಗೂ 55 kg ಇದ್ದರೆ 450 ml ರಕ್ತದಾನವನ್ನು ಮಾಡಬಹುದಾಗಿದೆ. ದಾನಿಗಳ ಹಿಮೋಗ್ಲೋಬಿನ್ನ ಪ್ರಮಾಣ ಕನಿಷ್ಠ 12.5 ಇರಲೇಬೇಕು. ಜೊತೆಗೆ ಸಾಕಷ್ಟು ಉತ್ತಮ ಆರೋಗ್ಯವನ್ನು ಹೊಂದಿರಲೇಬೇಕು. ಯಾವುದೇ ಆರೋಗ್ಯವಂತ ವ್ಯಕ್ತಿ 3 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಬಹುದು. ರಕ್ತದಾನ ಮಾಡಲು ರಕ್ತನಿಧಿ ಕೇಂದ್ರಕ್ಕೆ ಬರುವ ಮುನ್ನ ರಾತ್ರಿ ಊಟ ಮಾಡಿ ಸಮರ್ಪಕವಾಗಿ ವಿಶ್ರಾಂತಿ ಪಡೆಯೋದು ಅಗತ್ಯ. ವೀಕ್ಷಕರೇ, ಇನ್ನು ಯಾರು ರಕ್ತದಾನ ಮಾಡಬಾರ್ದು ಅನ್ನೋದು ಕೂಡ ನಿಮಗೆ ತಿಳಿದಿರಲಿ. ಅನಾರೋಗ್ಯದಿಂದ ಬಳಲ್ತಾ ಇರುವಂಥವರು, ನಿಯಮಿತ ಔಷಧಿಯನ್ನು ಸೇವಿಸ್ತಾ ಇರುವಂಥವರು, ಸಾಂಕ್ರಾಮಿಕ ರೋಗ ಹೊಂದಿದವರು, HIV ಅಥವಾ ಏಡ್ಸ್ ಸೋಂಕಿತರು, ಕ್ಯಾನ್ಸರ್ ರೋಗಿಗಳು, ಹೃದಯ ರೋಗಿಗಳು, ಕ್ಷಯ ರೋಗಿಗಳು, ರಕ್ತಹೀನತೆಯಿಂದ ಬಳಲ್ತಾ ಇರುವಂಥವರು, ಅಪೌಷ್ಟಿಕತೆ ಇರುವವರು, ಗರ್ಭಿಣಿಯರು, ಮಧುಮೇಹ ನಿಯಂತ್ರಣ ಇಲ್ಲದೇ ಇರೋರು, ಮಾದಕ ವ್ಯಸನಿಗಳು, ಕಿಡ್ನಿ ಸೇರಿದಂತೆ ಬಹು ಅಂಗಾಂಗ ಸಮಸ್ಯೆ ಇರುವವರು, ಶಸ್ತ್ರಚಿಕಿತ್ಸೆಗೆ ಒಳಗಾದವರು, ಬದಲಿ ರಕ್ತವನ್ನು ಹಾಕಿಸಿಕೊಂಡವರು, ರೇಬೀಸ್ ಲಸಿಕೆ ಹಾಕಿಸಿಕೊಂಡವರು, ಮೈಮೇಲೆ ಹಚ್ಚೆ ಹಾಕಿಸಿಕೊಂಡವರು, ಇವರೆಲ್ಲ 6 ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ರಕ್ತದಾನ ಮಾಡಬಾರ್ದು. ವೀಕ್ಷಕರೇ, ರಕ್ತದಾನದ ಮಹತ್ವ ನಿಮಗೆಲ್ಲ ತಿಳಿಯುತ್ತಲ್ಲ. ದಯಮಾಡಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ರಕ್ತದಾನ ಮಾಡುವಂತೆ ವಿನಂತಿಯನ್ನು ಮಾಡಿ. ಸಾವಿರಾರು ಜೀವಿಗಳ ಉಳಿಯುವಿಕೆಗೆ ನಿಮ್ಮ ರಕ್ತದಾನ ಅತಿ ಮಹತ್ವದ್ದಾಗಿದ್ದು, ಅನೇಕ ಕುಟುಂಬಗಳು ಕಣ್ಣೀರು ಹಾಕುವುದನ್ನು ತಪ್ಪಿಸಿ ಅವರ ಆನಂದಕ್ಕೆ ನೀವೆಲ್ಲ ಕಾರಣರಾಗಿ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ವೀಕ್ಷಕರೇ. ರಕ್ತದಾನ ಮಾಡುವ ಎಲ್ಲ ರಿಯಲ್ ಹೀರೋಗಳಿಗೆ ಸಮಸ್ತ ವೀಕ್ಷಕರು ಹಾಗೂ ನಮ್ಮ ಮೀಡಿಯಾ ಸಿಬ್ಬಂದಿಗಳ ಪರವಾಗಿ ದೊಡ್ಡದೊಂದು ಸಲಾಂ, ಹ್ಯಾಟ್ಸ್ ಆಫ್. ಇದು ವಿಜಯಪುರ ಸೆಂಟ್ರಲ್ ಚಾನೆಲ್ನ ವಿಶೇಷ ಕೊಡುಗೆ. ವಿಶಿಷ್ಟ, ವಿನೂತನ, ಅಪರೂಪದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯಪುರ ಸೆಂಟ್ರಲ್, ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ. ನಮಸ್ಕಾರ.